ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಡೇ 2 ಮುತ್ತಜ್ಜಿ ಮನೆಯಲ್ಲಿ ಡೇ 2 ಮಾಡ್ತಾ ಇದ್ದೀನಿ. ಬಿಕಾಸ್ ನಾವು ಅಲ್ಲಿ 2 ಡೇಸ್ ಹಾಲ್ಟ್ ಆಗಿದ್ವಿ. ಸೊ ಡೇ 1 ಲಾಗ್ ಆಲ್ರೆಡಿ ಹಾಕಿದ್ದೀನಿ. ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಟೈಮ್ 7 o'clock ಆಗಿದೆ. ನಮ್ಮ ದುತಿ ಎದ್ದುಬಿಟ್ಟು ಅವ್ರ ಅಪ್ಪನ ಎಬ್ಬಿಸ್ತಾ ಇದ್ದಾಳೆ. ಸೊ ನೋಡಿ ಹೇಗೆ ಅವ್ರ ಅಪ್ಪನ ಮೇಲೆ ಕೂತ್ಕೊಂಡು ಎಬ್ಬಿಸ್ತಾ ಇದ್ದಾಳೆ, ಎದೊಳಿ ಆಚೆ ಹೋಗೋಣ ಅಂತ ಹೇಳಿ. ಸೊ ಬೆಳಗ್ಗೆ ಎದ್ದು ಎಲ್ಲರೂ ಕಾಫಿ ಕುಡಿತಾ ಇದ್ದೀವಿ. ದುತಿಗೆ ಹಾಲು ಕುಡಿಸಿದ್ದಾಯಿತು. ಅವಳು ಬಿಸ್ಕೆಟ್ ತಿಂತಾ ಇದ್ದಾಳೆ. ಸೊ ಅವಳು ತಿಂತಿದ್ದಾಳೆ, ನಾಯಿಗೂ ಸಹ ಕೊಡ್ತಾ ಇದ್ದಾಳೆ. ನಾಯಿ ಅಂದರೆ ಎಲ್ಲೋದು ದುತಿಗೊಂದು ನಾಯಿ ಅಂತೂ ಸಿಕ್ಕೇ ಸಿಗುತ್ತೆ. ಅವಳಿಗೆ ನಾಯಿ ಅಂದರೆ ತುಂಬ ಇಷ್ಟ. ಅವಳು ಮನೇಲಿರೋ ನಾಯಿನೂ ಸಹ ತೊಗೊಂಬಂದಿದ್ದಾಳೆ ಊರಿಗೆ. ಸೊ ಡಾಗಿನ ಬಿಟ್ಟಿರೋಲ್ಲ, ಅವಳು ಟಾಮಿನ ಬಿಟ್ಟಿರೋದಿಲ್ಲ. ಸೊ ನೋಡಿ ಬಿಸ್ಕೆಟ್ ತಿಂತಾ ಇದ್ದಾಳೆ ಅವಳು. ಸೊ ಇವತ್ತು ನಾರ್ಮಲ್ ರ್ಯಾಂಡಮ್ ಬ್ಲಾಗ್ ಥರ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಮತ್ತು ಇಲ್ಲೇ ಪಕ್ಕದಲ್ಲಿ ಮಾವಿನಕಾಯಿ ತೋಪಿದೆ. ಸೊ ತೋಟಕ್ಕೆ ಹೋಗೋಣ ಅಂತ ಇದ್ದೀವಿ. ಸೊ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಹೋಗೋಣ ಅಂತ. ಸ್ವಲ್ಪ ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲಿ, ಅದಕ್ಕೆ ಸ್ವಲ್ಪ ತಾದ್ಮೇಲೆ ಹೋಗೋಣ ಅಂತ ಹೇಳಿ ಅನ್ಕೋತಾ ಇದ್ದೀವಿ. ಸೊ ಅಷ್ಟೇ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜಾಲಿ ಜಾಲಿ. ಕೆಮ್ಮೆ ಯಾಕೈತೆ? ದಾಕಿ ತಿಂದಿದ್ದಲ್ಲ. ಯಾಕೆ ಕೊಟ್ಟಿದ್ದು? ಬೆಲ್ಲ ಕೊಟ್ಟ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಅಜ್ಜಿ ಇಲ್ಲಿ ಅಂಡೆ ಉರಿ ಹಾಕ್ತಾ ಇದ್ದಾರೆ. ಸೊ ಹಳ್ಳಿ ಕಡೆ ಎಲ್ಲ ಅಂಡೆ ಉರಿ ಹಾಕಿ ಸ್ನಾನ ಮಾಡ್ಕೊಳ್ಳೋದು. ಸಿಟಿಲೆಲ್ಲ ಗೀಸರ್ ನೀರು ಮಾಡ್ಕೊಂಡು ಕೂದಲೆಲ್ಲ ಉದ್ದೋಗ್ಬಿಟ್ಟಿತ್ತು. ಸೊ ಅಪರೂಪ ಗಂಟೆ ನೀರು ಸಿಗ್ತಾ ಇದೆ, ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೋತಾ ಇದ್ದೀವಿ. ಮತ್ತು ದೇವಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಿಲ್ಲ, ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಸೊ ಮಾರ್ನಿಂಗ್ ಆಲ್ರೆಡಿ ಬೇಡ ಅಂತ ಹೇಳಿ ಸಾಯಂಕಾಲ ಹೋಗ್ತಾ ಇದ್ದೀವಿ. ಸೊ ಸಾಯಂಕಾಲದಂಗೆ ಹೋಗ್ಬಿಟ್ಟು ಬರಬೇಕು. ಸೊ ಬ್ರೇಕ್ಫಾಸ್ಟ್ ತಿಂದು ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ ನಾನು. ಸೊ ಎಲ್ರದ್ದು ಬ್ರೇಕ್ಫಾಸ್ಟ್ ಆಯಿತು. ಸೊ ಸುಮ್ಮನೆ ಟೈಮ್ ಪಾಸ್ ಮಾಡೋಣ ಅಂತ ಹೇಳಿ ಎಲ್ಲ ಚೊಕೊಬಾರ ಆಡ್ಕೊಂಡು ಕೂತಿದ್ದಾರೆ. ಸೊ ಇನ್ನು ಯಾರೂ ಫ್ರೆಶ್ ಅಪ್ಪು ಸಹ ಆಗಿಲ್ಲ. ಈ ಬಿಸಿಲಿಗೆ ಸೆಕೆ ಮಾಡೋಕ್ಕೂ ಆಗ್ತಾಯಿಲ್ಲ, ಒಂಥರ ಸುಸ್ತು ಥರ ಆಗ್ತಿದೆ. ಸಿಕ್ಕಾಪಟ್ಟೆ ಬಿಸಿಲಿದೆ, ಆಚೆ ಹೋಗೋಕ್ಕೂ ಆಗ್ತಿಲ್ಲ. ಆ್ಯಂಡ್ ಇಲ್ಲಿ ಇನ್ನೊಂದು ಕರೆಂಟ್ ಪ್ರಾಬ್ಲಮ್, ಕರೆಂಟ್ ಅವಾಗವಾಗ ಹೋಗಿ ಬರ್ತಾ ಇರುತ್ತೆ. ಸೊ ಅದಕ್ಕೆ ನಮ್ಮ ಜೊತೆ ರೆಡಿಯಾಗಿ ಇವಾಗ ಆಚೆ ಆಟ ಆಡ್ತಿದ್ದಾಳೆ. ನಡಿ ಹೋಗೋಣ ಅಂತಿದ್ದಾಳೆ ಆಲ್ರೆಡಿ ಆಚೆ. ಬಟ್ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನಾವೇ ಬೇಡ ಅಂತೇಳಿ ಸುಮ್ಮನೆ ಇದ್ದೀವಿ. ಆಮೇಲಿಂದ ಒಂದು ಸ್ವಲ್ಪ ಮಧ್ಯಾಹ್ನದಂಗೆ ಸ್ವಲ್ಪ ನೀರಲ್ಲಿ ಈ ಕಡೆ ಬರುತ್ತೆ, ಆವಾಗ ಹೋಗೋಣ ಅಂತ ಹೇಳಿ ಅನ್ಕೊತಾ ಇದ್ದೀವಿ. ಹೋಯ್ತದು ಇಲ್ಲೇ ಇರುತ್ತಾ ಚಿಟ್ಟೆ? ಹೋಯ್ತು. ಟಚ್ ಮಾಡಿದ್ದ ನೀನು? ಚೆನ್ನಾಗಿದೆ. ಮಾಡಿದ್ಯಾ? ಮಾಡಿಲ್ಲ. ಯಾಕೆ? ಸೆಕೆ ಅದಕ್ಕೆ ಎದ್ಬಿಟ್ಟೆ. ಮರಲ್ಲಿ ನೀರಿಲ್ಲ. ಸೊ ದುತಿ ಕಾಟ ತಡಿಯೋಕ್ಕಾಗದೆ ಹೋಗ್ತಾ ಇದ್ದೀವಿ. ಸೊ ಮಧ್ಯಾಹ್ನ ಆಯಿತು. ಸೊ ಟುಪ್ಪಿಗಳು ಸಿಕ್ತು, ಹಾಕೊಂಡು ಹೋಗ್ತಾ ಇದ್ದೀವಿ. ಬಿಕಾಸ್ ಅವಳು ಆಚೆ ಆಗೋಣ ಅಂತ ಇದು ಮಾಡ್ತಾ ಇದ್ಲು. ಅದಕ್ಕೋಸ್ಕರ ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಹೇಗಿದೆ ತೋಟ, ಏನು ಎತ್ತ ಅಂತ ನಿಮಗೂ ತೋರಿಸ್ತೀನಿ. ಸೊ ಚಲೋ ಹೋಗೋಣ, ನಡಿ. ಯಾವುದು ಕಟ್ ಮಾಡಲ್ಲ. ಕರ್ಕೊಳ್ಳಿ. ಸೊ ಈ ತೋಟ ಬಂದು ಇವದೇ ಓನರ್ದು. ಸೊ ಈ ತೋಟಕ್ಕೆ ಹೋಗ್ತಾ ಇರೋದು. ತುಂಬ ಚೆನ್ನಾಗಿದೆ ತೋಟ ಒಂಥರ. ಸೊ
ಸೊ ಇವ್ರದ್ದೊಂದು ಮನೆ ಹತ್ರ ತೋಟ ತುಂಬಾ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿರುತ್ತೆ ಈ ಥರ ಸುಮ್ಮನೆ ಮನೆ ಮಧ್ಯೆ ತೋಟ, ಸುತ್ತ ತೋಟ ಇರೋದು ಆ ಥರ ಇದ್ದಾಗ ಒಂಥರ ಫುಲ್ ಹಸಿರು, ಮನೆ ಸುತ್ತ ಹಸಿರು ಅಂತಿದ್ದಾಗ ಒಂಥರ ಪೀಸ್ಫುಲ್ಲಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ. ಆ್ಯಂಡ್ ಇದು ಹಲಸಿನ ಮರ. ಸೊ ಈ ಕಡೆ ಎಲ್ಲ ಸಪೋಟ ಗಿಡಗಳು ಹಾಕಿದ್ದಾರೆ, ಫುಲ್ ಸಪೋಟ ಇದೆಲ್ಲ, ಮತ್ತು ಹೂವಿನ ಗಿಡಗಳು ಹಾಕಿದ್ದಾರೆ. ಆ ಕಡೆ ತೆಂಗಿನ ಮರ, ಈ ಕಡೆ ಬಂದು ಲೆಫ್ಟ್ ಸೈಡ್ ಬಂದು ಫುಲ್ ಮಾವಿನಕಾಯಿ ಗಿಡಗಳು ಹಾಕಿದ್ದಾರೆ. ಸೊ ಹಸುಗಳಿದ್ದಾವೆ. ಸೊ ಜೊತೆಗೆ ಹಸು ನಾಯಿ ಎಲ್ಲ ಇಷ್ಟ. ಸೊ ಅದಕ್ಕೆ ಹೋಗಿ ತಿರ್ಗಿ ಹಸುನ ಮಾತಾಡಿಸ್ಬೇಕು, ಮುಟ್ಟಬೇಕು ಅಂತ ಹೇಳಿ ಹೋದ್ಲು. ಸೊ ನೋಡಿ ಅಲ್ಲಿ ಮುಟ್ಟುತ್ತಾ ಇದ್ದಾಳೆ ಅವಳು. ನಿಮ್ಮ ಫೋಟೋ ಹಿಡಿತೈತೆ. ಹಾಯ್ ಮೇಡಮ್. ಇದೆ ಸೊ ನಾವು ಹೊರಡೋದ್ರಿಂದ ಸೊ ಇಲ್ಲಿ ಬೇವಿನ ಸೊಪ್ಪು, ಮಾವಿನ ಸೊಪ್ಪು ತುಂಬಾ ಚೆನ್ನಾಗಿದ್ದಾವೆ, ಎಲ್ಲ ಫ್ರೆಶ್ ಇರ್ತವೆ. ಅದಕ್ಕೆ ತೊಗೊಂಡೋಗೋಣ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ ಅನ್ಕೋತಾ ಇದ್ದೀವಿ. ಸೊ ಇವತ್ತು ಕೀಳಲ್ಲ, ಹೋಗೋದಿನ ಕೀಳೋಣ ಅಂತ ಹೇಳಿ ಇಟ್ಕೊಂಡಾಗಿ ಹೋಗೋದು. ಇವಾಗ ಕಿತ್ಬಿಟ್ರೆ ಬಿಸಿಲಿಗೆ, ಇಲ್ಲಿರೋ ಬಿಸಿಲು ಫುಲ್ ಒಣಗೋಗುತ್ತೆ, ಅದಕ್ಕೋಸ್ಕರ ನಾಳೆ ಕೀಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ಇದು ಮಾವಿನ ಮರಗಳು ಎಷ್ಟೊಂದು ಕಾಯಿ ಬಿಟ್ಟಿದ್ದಾವೆ ಅಂದರೆ ಇವಾಗ ಸೀಸನ್ ಮೊದಲೇ. ಸೊ ಅದಕ್ಕೆ ಎಲ್ಲ ಹಣ್ಣಾಗಿ ಹಾಕಿಬಿಟ್ಟಿದ್ದಾರೆ ಅಲ್ಲೇ. ಸೊ ನಮಗೆ, ನಾವು ಊರಿಂದ ಬಂದಿರೋದ್ರಿಂದ ನಮಗೂ ಸ್ವಲ್ಪ ಕೊಟ್ಟರು. ಸೊ ನಾವು ಜಸ್ಟ್ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ. ಈ ಕಡೆ ಸೊ ನೆರಳಿಲ್ಲ, ಬಿಸಿಲು ಸಿಕ್ಕಾಪಟ್ಟೆ. ಆ ಕಡೆ ನೆರಳಿತ್ತು, ಈ ಕಡೆ ಎಲ್ಲ ಬಿಸಿಲು. ನೋಡಿ ಎಷ್ಟೊಂದು ಮಾವಿನಕಾಯಿ ಗಿಡ, ಮಾವಿನಕಾಯಿ ಇದ್ದಾವೆ. ಚಿಕ್ಕದಾಗಿದೆ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಮಾವಿನಕಾಯಿ. ಅದು ನೋಡೋದಕ್ಕೆ ಚೆನ್ನಾಗಿ ಒಂಥರ ಖುಷಿ ಆಗುತ್ತೆ. ಸೊ ಗಿಡದ್ದು ಫುಲ್ ಮರ ತುಂಬ ಮಾವಿನಕಾಯಿ ಬಿಟ್ಟಿದ್ವು. ಸೊ ಒಂಥರ ಖುಷಿ ಆಗ್ತಿತ್ತು, ಕೀಳಕ್ಕೂ ಮನಸ್ಸು ಬರ್ತಾಯಿಲ್ಲ ಅದನ್ನು ನೋಡಿ, ಅಷ್ಟು ಖುಷಿ ಆಗ್ತಾಯಿತ್ತು. ಆ್ಯಂಡ್ ಕೆಲವೊಂದು ಹಣ್ಣಾಗೋ ಥರದ್ದು ಇದ್ವಲ್ಲ, ಅದನ್ನು ಕೆಲವೊಂದನ್ನು ಕಿತ್ಕೊಳ್ಳಿ ಅಂತ ಹೇಳಿದರು. ಅದನ್ನ ಮಾತ್ರ ಕೆಲವೊಂದು ಕಿತ್ಕೊಂಡ್ವಿ ಅಷ್ಟೇ. ನಾವು ತೊಗೊಂಡು ಹೋದ್ವಿ, ಬೆಂಗಳೂರಿಗೆ ತೊಗೊಂಡೋಗಿ ಕಿತ್ಕೊಂಡ್ವಿ ಅಷ್ಟೇ. ಇದೆಲ್ಲ ಹಾಗೆ ಬಿಟ್ವಿ. ಸೊ ನೋಡೋಣ ಅಂತ ಹೇಳಿ ಬಂದಿದ್ದು ನಾವು. ತುಂಬಾ ಚೆನ್ನಾಗಿತ್ತು. ಜಾಸ್ತಿ ದಪ್ಪ ಆಗಲ್ವಾ ಅಂತ. ಬೇಸಿಗೆ ಅಲ್ಲ, ಇದು ತೋತಾಪುರಿ, ತೋತಾಪುರಿ ಇದೆಲ್ಲ ತೋತಾಪುರಿ ಇದು. ಅಲ್ಲ ಈ ಕಡೆ ಬೇರೆ ತರ ಕಾಣಿಸೈತಿ, ಆ ಕಡೆ ತೋತಾಪುರಿನಾ? ದಪ್ಪ ಬರುತ್ತಿದ್ದವ ಅಲ್ಲ ಇದು ಬೇರೆ ತರ ಕಾಣಿಸೈತಿ ಈ ಕಡೆ. ಅದೇ ಬೇರೆ ಎರಡು ಮರ ಇದೆ. ತಿನ್ಬೋದು, ಕಾಯಿ ಇದ್ದಂಗೆ. ಈ ಕಡೆ ಬೇರೆ ಕಾಯಿ, ಈ ಕಡೆ ಬೇರೆ ಕಾಯಿ ಇದೆ ಇದರಲ್ಲಿ. ಇದು ತೋತಾಪುರಿ, ಇವೆಲ್ಲ ಇದಲ್ಲ, ಇದೆಲ್ಲ ಮಾವಿನಕಾಯಿ. ಅಲ್ಲ ಬಟ್ ಬುಡ ಒಂದೇ ಐತೆ. ಅದೇ ಗಿಡ ಕಾಣ್ತೈತಿ. ಕ್ರಾಸ್ ಬ್ರೀಡಿಂಗ್ ಮಾಡಿರ್ಬೇಕು. ಇನ್ನೇನೇ ನಾನು ಮಾಡ್ತಾರೆ, ಯಾಕೆ ಮಾಡಲ್ಲ? ಉಪ್ಪಿನಕಾಯಿ ಮಾಡ್ತಾರೆ. ಅದು ಅಡ್ಡದಾರಿ. ಅಲ್ಲ ಜಾಗ ಸ್ವಲ್ಪ ಕ್ರಾಸ್ ಆಗಿದೆಯಾ ಅಂತ.
ಇದು ಒಣಗೋಗಿದೆಲ್ಲ ಅದೇನು ಮರ ಆಗಲ್ಲ ಎದುರುಗಡೆ ಒಣಗೋಗಿದೆಲ್ಲ ಅದು ಹುಣಸೆ ಮರ. ಹೌದಾ? ಹುಣಸೆ ಹಣ್ಣು ಐತೆ ನೋಡ್ರಿ ಅದ್ರಾಗೆ. ಓಹೋ ಅದು ಹುಣಸೆ ಹಣ್ಣ? ಇದೆಲ್ಲ ಹುಣಸೆ ಹಣ್ಣೆ ನಮ್ದೇ. ಗೊತ್ತೇ ಆಗಲ್ಲ ಅದು ಹುಣಸೆ ಹಣ್ಣು ಐತೆ ಅಂತ. ನೆಲ ನೋಡ್ಕೊಂಡು ನಡಿಯಪ್ಪ. ಎಲ್ಲ ಉದ್ರೋಗ್ಬಿಟ್ಟಿದಾವಲ್ಲ? ಇಲ್ಲ ಬಡ್ಕೊಂಡಿಲ್ಲ ಇನ್ನೂ ಹಣ. ಹಾಂ 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 ನೋಡಿ ಇಲ್ಲಿದ್ರೆ ಹಣ್ಣು ಮರದಲ್ಲೇ ಆಗ್ಬಿಟ್ಟವೆ ನೋಡಿ ನೋಡಿ ಇಲ್ಲಿ. ನಿಮ್ಮ ನೀರಿಗೆ ಕಿತ್ಕೊಂಡ್ರಿ ನಿಮ್ಮ ಮಗಳನ್ನ ನಿಮ್ಮ ಮನೆಯವ್ರ ಕೈ ಕೊಟ್ಟು ಕವರು ಏನು ತಂದಿಲ್ಲ ಹಂಗೆ ಬಂದಿರ. ಅದು ಕೀಳಕ್ಕಂತ ಅನ್ಕೊ ಬಂದಿಲ್ಲ. ಕಿತ್ಕೊಳ್ರಿ ಒಳಗೆ ಹಣ್ಣಾದ ಹಣ್ಣು ತಿಂದ್ರೆ ತಿಂತೀರ. ಬುತ್ತಿಯೇನೆ ನಂತ ಬುತ್ತಿಯೇನೆ ಮಾಯ್ನನ್ನು ಕೊಡ್ತೀನಿ ಕಣಪ್ಪ. ಹಣ್ಣು ಹಣ್ಣು ಕೊಡ್ತಾರೆ ಆಂಟಿ. ಹಣ್ಣು ಕೊಡ್ತೀನಿ. ಅವು ಹೇಳಿದ ಕಿತ್ಕೊಳ್ರಿ ಒಳಗೆ ಕೀಳಕ್ಕಿ ಇಲ್ಲಿ ಕೆಲವೊಂದು ಹಣ್ಣಾಗೋ ಥರ ಇದ್ವು ಮಾವಿನಕಾಯಿಗಳು, ಅದಕ್ಕೆ ಅದು ಕಿತ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಕೇಳೋಣ ಅಂತ ಹೇಳಿ ನಮ್ಮ ಮನೆಯವ್ರು ಕೀಳ್ತಾ ಇದ್ದಾರೆ. ಕೊನೆಗೂ ಮರನೂ ಹತ್ಬಿಟ್ಟು ಕಿತ್ಬಿಟ್ರು. ಬಿಕಾಸ್ ತುಂಬಾ ಹೈಟ್ ಇತ್ತು. ನಾವು ಕೊಕ್ಕಿ ಗಿಕ್ಕಿ ಏನು ತೊಗೊಂಡೋಗಿರಲಿಲ್ಲ. ಸುಮ್ಮನೆ ನೋಡ್ಕೊಂಬರೋಣ ಅಂತ ಹೋದ್ವಿ. ಅವರು ಓನರ್ ತಗೊಳ್ಳಿ ಏನಾಗಲ್ಲ ತೊಗೊಂಡೋಗಿ ಅಂದರು. ಸೊ ಅದಕ್ಕೆ ಕೆಲವೊಂದು 3-4 ಕೀಳ್ತಾ ಇದ್ದೀವಿ. ಹುಳ ಹುಟ್ಟೆ ಇರುತ್ತೆ. ಜ್ಯೋತಿ ಇದಲ್ವಾ ಆ ಕಡೆಯಿಂದ ಕಾಣ್ತಾ ಇರೋದು? ಇನ್ನ ಐತೆ ನೋಡಿ, ಈ ಕಡೆ ಕಾಣ್ತಾ ಇರೋದು. ಮರ ಹತ್ಬಿಟ್ಟಿದ್ದಾರೆ ಅಲ್ಲ ಬಂಗಾರಿ. ಬನ್ನಿ ಬನ್ನಿ ಅಂತ ಕರಿ. ಬನ್ನಿ ಕಮಾನ್ 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 ಬನ್ನಿ ಬನ್ನಿ ಕಮಾನ್ ಕಮಾನ್ ಕೊಟ್ಟುಕೊಳ್ಳೋಣ. ಅವಳು ಕಾಲ್ತು ಇದು ಎತ್ತುತ್ತಾಳೆ ಅದಕ್ಕೆ. ಬನ್ನಿ ಬನ್ನಿ ಜಂಪು ಜಂಪು ಜಂಪ್ ಜಂಪ್ ಮಾಡು ನಿಮ್ಮ ಪಪ್ಪನ. ಬನ್ನಿ ಬೇಗ ಬನ್ನಿ ಬೇಗ. ಇಳಿಬೇಕಲ್ಲ. ನಿಧಾನ ಕೇಳಿರಿ. ನಿಧಾನ ನಿಧಾನ ಇಳಿಯಕ್ಕಾಗ್ತಾ ಇಲ್ಲ ನಿಮ್ಮ ಪಪ್ಪಂಗೆ. ಹುಷಾರು, ಅಲ್ಲಿ ಇದೈತೆ ಎತ್ಕೊಂಡ್ಬಿಡುತ್ತಮ್ಮ. ಚಪ್ಪಲಿ ಜಾತಿ ಕಾಲು ಬೇಡ ಸುನೀರಮ್ಮ. ಯಾವ್ದು ಕರ ಹಾಕಿಡ್ಬೋದು. ಹುಷಾರು ಉಲ್ಲತ್ರ. ಅಲ್ಲಿಗೆ ಬಂದಿರೋದು ಬ್ಯಾಕ್ ಸೈಡ್ ಹಿಂದೆ 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 ಅಲ್ಲಿ ಟಚ್ ಮಾಡಿ ಹಿಡ್ಕೋ, ಅದು ಹಿಡ್ಕೋ, ಮಾವಿನಕಾಯಿ ಹಿಡ್ಕೋ.
ಅಲ್ಲಿ 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 ಕಂದ ಅಲ್ಲಿ 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 ಪುಟಾಣಿ ಪುಟಾಣಿದು ಅಮ್ಮ ಪುಟಾಣಿ ಮಾವನಿನ ಮುಟ್ಟಿದ್ರಾ ಮುಟ್ಟಿ ಮುಟ್ಟಿ ಸೊ ಮಾವಿನಕಾಯಿ ಕಿತ್ತಿದ್ದಾಯಿತು, ರಿಟರ್ನ್ ಹೋಗ್ತಾ ಇದ್ದೀವಿ. ಸ್ವಲ್ಪ ದಿನ ಅಂದ್ಕೊಂಡ್ವಿ, ಸಿಕ್ಕಾಬಿಟ್ಟೆ ಬಿಸಿಲಿದೆ, ಆಗ್ತಾನೆ ಇಲ್ಲ ಇರೋದಕ್ಕೆ. ಸೊ ಟಯರ್ಡ್ ಆಗೋಯ್ತು ನಮಗೆ, ಅದಕ್ಕೆ ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಸ್ವಲ್ಪ ಟಯರ್ಡ್ ಆಗಿದೆ, ತುದಿಗೂ ನಿದ್ದೆ ಬಂದುಬಿಟ್ಟಿದೆ. ಸೊ ಅವನ್ನ ಮಲಗಿಸ್ಬಿಟ್ಟು ಆಮೇಲೆ ನಾವು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಹೋಗೋಣ ವಾಪಸ್ ಮನೆಗೆ. ಹಾಯ್ ಮಾಡಿ ಚೆನ್ನಾಗಿ ಮಾತಾಡ್ತಾಳೆ, ಚೆನ್ನಾಗಿ ಬರ್ರಿ ಪಾಪ ಅಂತ ಹೇಳತ್ತಜ್ಜಿ. ಚಿನ್ನು ಚೆನ್ನಾಗಿದೆಯಪ್ಪ, ಅಜ್ಜಿ ಬಂದಿತ್ತ ಪುಟ? ಇಲ್ಲ ಬರ್ತೀವಿ, ಬರವಲ್ಲ ನಡಿವೆ ನಡಿಪ್ಪ, ಗೊತ್ತೀರಾ? ಸೊ ನಾವು ಸಾಯಂಕಾಲ ದೇವಸ್ಥಾನಕ್ಕೆ ಬಂದ್ವಿ, ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಬಿಕಾಸ್ ನಾವು ನೆಕ್ಸ್ಟ್ ಮಾರ್ನಿಂಗೇ ಹೊರಡೋಣ ಅಂದ್ಕೊಂಡಿದ್ದೀವಿ. ಬಿಕಾಸ್ ಕೊಟ್ನಾಯಕನಹಳ್ಳಿಗೆ ಹೋಗಿ ನಮ್ಮ ಮನೆ ದೇವರಲ್ವ ಬನಶಂಕರಮ್ಮ, ಸೊ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ಸೊ ಅದಕ್ಕೋಸ್ಕರ ಇವತ್ತೇ ಪೂಜೆ ಮಾಡಿಸ್ತಾ ಇದ್ದೀವಿ. ಇವತ್ತು ಪೂಜೆ ಮಾಡಿಸ್ಕೊಂಡು ನಾಳೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನ್ ಮಾಡ್ಕೊಂಡು ಹೊರಡಬೇಕು, ಅದಕ್ಕೋಸ್ಕರ. ಸೊ ಇದು ಬಿದರೆಯ ಅಮ್ಮ, ಚಿಕ್ಕಬಿದ್ರೆಯ ಗ್ರಾಮ ದೇವತೆ. ಈ ಕಡೆ ಬನ್ನಿ ಏನಾಗಲ್ಲ, ಈ ಕಡೆ ಬನ್ನಿ. ಮೈಕೈ ನಾವೀರ ಎತ್ಕೊಳ್ಳಿ. ಇದು ಇನ್ನೊಂದು ದೇವರು. ಸೊ ಇದು ಬಿದ್ದರ ಅಮ್ಮ, ಅದು ಬಂದು ಇದು ಅಕ್ಕ ತಂಗಿ ಅಂತ, ಇದು ಅಕ್ಕ ಅದು ತಂಗಿ ದೇವಸ್ಥಾನ. ಸೊ ಅಲ್ಲಿ ಹೋಗಿ ಅಂದರೆ ಏನಾದ್ರು ಗಾಳಿ ಆಗಿದ್ದರೆ ಅದು ಇದು ನೆಗೆಟಿವ್ ಮೂಢನಂಬಿಕೆ ಅಂತ ಹೇಳ್ತಾರಲ್ಲ, ಆ ಥರ ನೆಗೆಟಿವ್ ಎನರ್ಜಿ ಏನಾದರೂ ಆಗಿದ್ದರೆ ಅಲ್ಲಿ ಹೋಗಿ ಏನಾದರೂ ದೃಷ್ಟಿ ತೆಗೆಯೋದು ಅದು ಇದು ಮಾಡ್ತಾರಂತೆ. ಸೊ ಇದು ಆ ದೇವಸ್ಥಾನ. ಇದಕ್ಕೆ ಹೆಸರು ಬನ್ನಿ ಹೇಳ್ತೀನಿ, ಮರ್ತೋದೆ ನಾನು, ಹೇಳ್ತೀನಿ ಬನ್ನಿ. ಸೊ ನಾವು ಬೈಕಲ್ಲಿ ಬಂದಿದ್ವಿ, ನಮ್ಮ ಮಾವದ್ದು ಬೈಕ್ ಇದು. ಸೊ ಬೈಕ್ ರೈಡಿಂಗ್ ಹೋಗೋಣ ಅಂತ ಹೇಳಿ ಬೈಕಲ್ಲಿ ಬಂದಿದ್ದೀವಿ ನಾವು 3 ಜನ. ಸೊ ಇವಾಗ ಊರೊಳಗಡೆ ಆಗಿ ಹೋಗ್ತಾ ಇದ್ದೀನಿ, ಚೆನ್ನಾಗಿದೆ ವಾತಾವರಣ, ಅದಕ್ಕೋಸ್ಕರ ಊರಲ್ಲಿ ಹೋಗಿ ಸುತ್ತಾಡ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಚಲೋ ಹೋಗೋಣ ಬನ್ನಿ. ಜೀವಜಲ ಇದು ಹೇಳಿದ್ನಲ್ಲ ಗೈಸ್ ಪ್ರೀವಿಯಸ್ ವಿಡಿಯೋದಲ್ಲಿ, ನಮ್ಮೂರಿನ ಕೆರೆ. ಸೊ ನೋಡಿ ಚೆನ್ನಾಗಿದೆ, ವೆದರ್ ನೋಡಿ ಯಾವ ಥರ ಇದೆ, ಮೋಡ ಆಗೋದಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಿದೆ.
ಸೊ ವೆದರ್ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಪ್ರಶಾಂತವಾಗಿ ಗಾಳಿ ಬರ್ತಾ ಇತ್ತು. ಸೊ ಅದಕ್ಕೆ ಹಾಗೆ ನಿಧಾನಕ್ಕೆ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ. ನಾವು ಮನೆಗೆ ಬಂದು ಮತ್ತು ಮನೇಲಿ ಕೆಲವೊಂದು ತರಕಾರಿಗಳು ಖಾಲಿಯಾಗಿ ಹೋಗಿತ್ತು ಐಟಮ್ಸ್ಗಳು. ಸೊ ಹಾಗೆ ತೊಗೊಂಬರೋಣ ಅಂತ ಹೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ತೊಗೊಂಬರ್ತೀವಿ. ಸೊ ಮನೇಲಿರೋಕ್ಕೆ ಸ್ವಲ್ಪ ಬೋರು, ಯಾಕಂದರೆ ಟಿ ವಿ ನೋಡೋಕ್ಕೆ ಅವಾಗವಾಗ ಕರೆಂಟ್ ಹೋಗ್ತಾಯಿತ್ತು, ಕರೆಂಟ್ ಇರಲಿಲ್ಲ. ಸೊ ಆಚೆ ಕಡೆ ಬರೋಣ ಸುತ್ತಾಡ್ಕೊಂಬರೋಣ ಅಂತ ಅನ್ನಿಸ್ತಿತ್ತು. ವಾತಾವರಣ ಚೆನ್ನಾಗಿತ್ತಲ್ಲ, ಹಾಗೆ ವಾಕ್ ಹೋಗ್ತಾ ಇದ್ದೀವಿ ಅಷ್ಟೇ, ನಡ್ಕೊಂಡು ಹೋಗ್ಬರೋಣ ಅಂತ ಹೇಳಿ. ಗೊತ್ತಾಯ್ತಿದ್ದೀವಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು. ಬಿಕಾಸ್ ನೈಟು ಹಾಗೆ ಅಡುಗೆ ಮಾಡೋದು ಅದು ಇದು ಅಂದ್ಕೊಂಡು ಮಾಡೋಕ್ಕಾಗಲಿಲ್ಲ. ಚಾರ್ಜ್ ಬೇರೆ ಇರಲಿಲ್ಲ ನನ್ನ ಮೊಬೈಲು. ಸೊ ಅದಕ್ಕೆ ನೆಕ್ಸ್ಟ್ ಡೇ ಮಾಡ್ತಾಯಿದ್ದೀನಿ. ಇವಾಗ ಹೊರಡಬೇಕು ನಾವು. ಸೊ 10:30 ಒಳಗಡೆ ಬಿಡಬೇಕು. ಸೊ ಇವಾಗ ಒಂದು ಟೈಮು 7:38 ಆಗಿದೆ. ಸೊ ಟಿಫನ್ ಹೋಟ್ಲಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಟ್ಲಲ್ಲೇ ತಿನ್ನೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹೋಟ್ಲಲ್ಲಿ ತಿಂದ್ಕೊಂಡು ಫ್ರೆಶ್ ಅಪ್ ಆಗಿ ಬೇಗ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಬೇಕು. ತಿಪ್ಟೂರಲ್ಲಿ ಹೋಗೋಕ್ಕೆ 10 ಕಿಲೋಮೀಟರು. ಸೊ ಅಲ್ಲಿಂದ ಕೊಟ್ನಾಗ್ನಳ್ಳಿಗೆ ಹೋಗಬೇಕು. ಸೊ ಅದೊಂದು 5 ಕಿಲೋಮೀಟರ್ ಇದೆ. ಸೊ ಅಲ್ಲಿ ಬನಶಂಕರಮ್ಮ ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ ಬೇಗ. ಸೊ ಟಿಫನ್ ಮಾಡ್ಕೊಂಡು ಬೇಗ ಫ್ರೆಶ್ ಅಪ್ ಆಗಿ ಓಡೋದು. ಇವಾಗ ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಹೋಟ್ಲ ಹತ್ರ. ಸೊ ನಾವೆಲ್ಲ ಅಲ್ಲೇ ಟಿಫನ್ ಮಾಡಿಕೊಂಡು ಮನೆಗೆ ಅಜ್ಜಿಗೆ ಎಲ್ರಿಗೂ ತೊಗೊಂಬರ್ಬೇಕು. ಸಾರಿ, ಇನ್ನೂ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಫ್ರೆಶ್ ಅಪ್ ಆಗಿ ಹೋಗ್ತೀವಿ. ಆಲ್ರೆಡಿ ಹೊರಟ್ವಿ ಗಾಯ್ಸ್. ಇವಾಗ ಟೈಮ್ 10 o'clock ಆಗಿದೆ. ಸೊ ಹಾಗೆ ಆ ದೇವಸ್ಥಾನ ರೌಂಡ್ ಹಾಕ್ಕೊಂಡು ಸೊ ತಿಪ್ಟೂರು ಕಡೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ಇಲ್ಲಿ ತಿಪ್ಟೂರಲ್ಲಿ ನಿಲ್ಲಿಸಿ ಪೂಜೆ ಸಾಮಾನು ತೊಗೋತಾ ಇದ್ದೀವಿ. ಸೊ ಪೂಜೆ ಮಾಡಿಸ್ಬೇಕಲ್ಲ, ಸದ್ಯಕ್ಕೆ ಪೂಜೆ ಸಾಮಾನು ತೊಗೋತಾ ಇದ್ದೀವಿ. ಸೊ ಪೂಜೆ ಸಾಮಾನು ತೊಗೊಂಡು ನಾವು ದೇವಸ್ಥಾನಕ್ಕೆ ಎಂಟರ್ ಆದ್ವಿ. ಸೊ ಇಲ್ಲಿ ಯಾರೋ ಕಲ್ಯಾಣೋತ್ಸವ ಮಾಡಿಸ್ತಾರೆ, ಉತ್ಸವ ಹೊರಡಿಸ್ತಾ ಇದ್ದಾರೆ. ನಾಮಕರಣ ಇದೆಯಂತೆ ಮಗುದು.
ಸೊ ಉತ್ಸವ ಎಲ್ಲ ಇವಾಗ ಹೊರಡಿದ್ದಾಯಿತು. ಸೊ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವರಿಗೆ ನೋಡಿ. ಸೊ ಉತ್ಸವ ಆದಮೇಲೆ ಪೂಜೆ ಮಾಡಿದ್ರು, ಮಹಾಮಂಗಳಾರತಿ ಮಾಡಿದ್ರು. ಸೊ ನಮ್ಮದು ಪೂಜೆ ಕೊಟ್ಟಿದ್ವಿ, ಪೂಜೆ ಎಲ್ಲ ಆಗಿದೆ. ಸೊ ಉತ್ಸವ ಹೊಡಿಸಿರೋರು ನಮ್ಮ ಮತ್ತೆ ರಿಲೇಟಿವೇ ಆಗಿರೋದ್ರಿಂದ, ಅವ್ರ ಪರಿಚಯದವ್ರು ಆಗಿರೋದ್ರಿಂದ ಇಲ್ಲೇ ಇರಿ, ಇಲ್ಲಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಊಟ ಮಾಡಿಕೊಂಡು ನಾವು ಹೊರಡಬೇಕಾಗತ್ತೆ. ನಾವು ಊಟ ಮಾಡಿಕೊಂಡು ಜೊತೆಗೆ ಊಟ ಮಾಡಿಸಿ ಹೊರಡ್ತೀವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರನ. ಸೊ ನಮ್ಮದು ಊಟ ಎಲ್ಲ ಆಗಿದೆ. ಸೊ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಟೈಮ್ ಇವಾಗ 4 o'clock 4:30 ಆಗಿದೆ. ಸೊ ಹೊರಡ್ತಾ ಇದ್ದೀವಿ ಎಲ್ಲ ಪ್ಯಾಕ್ ಮಾಡಿಕೊಂಡು. ಸೊ ಪೂಜೆ ಸಮಯನೆಲ್ಲ ಕರೆಕ್ಟಾಗಿ ಒಂದು ಕಡೆ ಹಾಕ್ಕೊಂಡು ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ನಾನು ನಿದ್ದೆ ಮಾಡಿಸ್ತೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದು Day 2 Day 3 ವೀಡಿಯೋಸು. ಸೊ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಸೊ ಹೀಗೆ ಮತ್ತೊಂದು ಲಾಗ್ ಕಡೆ ಮತ್ತೊಂದು ಕಂಟೆಂಟ್ನೊಂದಿಗೆ ನಾನು ಬರ್ತೀನಿ ಮತ್ತೆ ತುತಿನ ಕರ್ಕೊಂಡು. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್, ಬಾಯ್. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್, ಬಾಯ್.